ಬಡವ್ರಿಗೆ ಬಿಟ್ಬಿಟ್ಟು ಶ್ರೀಮಂತರಿಗೂ ಕೊಟ್ಬಿಟ್ಟಿದೆ. ನಾವು ಬಡವ್ರು ಕೊಡೋದಕ್ಕೆ ವಿರೋಧ ಇಲ್ಲ, ಬಸ್ ಫ್ರೀ ಎಲ್ಲರಿಗೂ ಕೊಟ್ಬಿಟ್ಟು ಅದನ್ನೇ ಹಳ್ಳ ಇಡಿಸ್ಬಿಟ್ರೆ ಸಿದ್ದರಾಮಯ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರಷ್ಟು ದುರ್ಬಲ ಮುಖ್ಯಮಂತ್ರಿಗಳು ನಾನು ಕರ್ನಾಟಕದಲ್ಲಿ ಯಾರು ನೋಡಿಲ್ಲ. ನಮ್ಮ ಯಡಿಯೂರಪ್ಪನವರು ಸಣ್ಣ ಒಂದು ಸ್ಕ್ರಾಚ್ ಇಂದ ಬಂದಂತವ್ರು, ನಿಂಬೆಹಣ್ಣು ಮಾರ್ಕೊಂಡು ಜೀವನ ಮಾಡ್ತಿದ್ದಂಥವ್ರು. ಒಂದು ನಾವು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಬಿಜೆಪಿ ಜೊತೆ ಬಂದು ಅಲಯನ್ಸ್ ಆದ್ರು, ತಕ್ಷಣ ಬಿಟ್ರು. ಕಾರಣ ಏನಾಗಿದೆ ಸರ್? ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋದು ಕಾಂಗ್ರೆಸ್ ಅಂತ ಪಾರ್ಟಿಲಿ ಸುಲಭದ ಕೆಲಸ ಅಲ್ಲ, ರಿಪೀಟ್ ಆಗೋದು. ಆಂತರಿಕ ಕಚ್ಚಾಟ ಇರ್ಬೋದು ಕಾಂಗ್ರೆಸ್ ಅಲ್ಲಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ, 5 ಪಂಚಭಾಗ್ಯಗಳನ್ನ ಕೊಟ್ಟ ಮೇಲೆ ಸವಾಲುಗಳಿರ್ಬೋದು, ನಿಭಾಯಿಸೋದು ಕಷ್ಟ. ಅಷ್ಟು ಜನ MLA ಗೆಲ್ಸ್ಬಿಟ್ರೆ ಅವ್ರ ಮೇಲೆ ನೋಡ್ಕೋಬೇಕು, ಮತ್ತೆ ಅದರ MLA ನೋಡ್ಕೊಳ್ಳೋದಿಲ್ಲ ಬಿಡಿ. ಅವರು ಸಿದ್ದರಾಮಯ್ಯನವರು ಮುಂಚೆ ತರ ಇಲ್ಲ. ಈಗ ನಮ್ಗೆಲ್ಲ ಏನು ₹1 ಪೇಪರ್ ಕೊಟ್ರೆ ಅಲ್ಲಿರೋರ್ಗೆ ಪೆನ್ ತೆಗೆಯಲ್ವಂತೆ, ಪೆನ್ನೇ ಇಲ್ಲ ಸಿದ್ದರಾಮಯ್ಯನವ್ರ ಹತ್ರ ಅಂತ. ಹಾಗೆ ಈಗ ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಇದೆ. ಯಡಿಯೂರಪ್ಪನವ್ರಿಗೆ ಯಾವ ರಾಜಕೀಯ ಹಿನ್ನೆಲೆ ಇತ್ತು, ಅನಂತಕುಮಾರ್ ಅವ್ರಿಗೆ ಯಾವ ರಾಜಕೀಯ ಹಿನ್ನೆಲೆ ಇತ್ತು, ದೇವೇಗೌಡರ ಕುಟುಂಬದಲ್ಲಿ ಯಾವ ರಾಜಕೀಯ ಹಿನ್ನೆಲೆ ಇತ್ತು, ಈಗಿನ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿ ಅವರಿಗೆ ಯಾವ ರಾಜಕೀಯ ಹಿನ್ನೆಲೆ ಇದೆ, ಸಿದ್ದರಾಮಯ್ಯನವ್ರು 5ನೇ ಕ್ಲಾಸ್ಗೆ ಕುರಿ ಕಾಯ್ತಿದ್ದವ್ರು ಬಂದು ಸ್ಟಾರ್ಟ್ ಮಾಡಿ ಅವ್ರಿಗೆ ಯಾವ ರಾಜಕೀಯ ಹಿನ್ನೆಲೆ ಇದೆ. ಸಮಾಜಮುಖಿಯಾಗಿ ರಾಜಕಾರಣಿ ಮಾಡೋನು ಯಾವನು ಇವತ್ತು ಮಾಡ್ತೀವಿ. ಅದಕ್ಕೆ ಎಲ್ಲರೂ ಫೇಲ್ಯೂರ್ ಆಗ್ತಾರೆ. ಇವತ್ತು ರಾಜಕೀಯಕ್ಕೆ ಬಂದವರೆಲ್ಲ ಒಂದು ಸಲ ಗೆಲ್ಬಹುದು, ಆಮೇಲೆ ಅಪ್ಪನ ಹೆಸರಲ್ಲಿ ನಸು ಹೋಗ್ತಾರೆ. ನಾವು ದೇವೇಗೌಡರು ನಮ್ಗೆ ಮಾಜಿ ಪ್ರಧಾನ ಇನ್ಸ್ಪಿರೇಷನ್. 92 ಇಯರ್ಸ್ ಬಂದು ಕೂತ್ಕೊಂಡು ಭಾಷಣ ಮಾಡ್ತಾರೆ. ಆ ಭಾಷಣ ಕೇಳಕ್ಕೆ ಲಕ್ಷಾಂತರ ಜನ ವಾಚ್ ಮಾಡ್ತಾರೆ. ದಟ್ ಈಸ್ ಪಾಲಿಟಿಕ್ಸ್. ಮೋದಿ ಭಾಷಣ ಮಾಡ್ತಾರೆ ಪ್ರಧಾನಮಂತ್ರಿಗಳು ಅಂದ್ರೆ ಇಡೀ ದಿನ ಜನ ಕಾಯ್ಕೊಂಡು ಕೂತ್ಕೊಳ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅದೇ ರೀತಿ ಇಂದಿರಾ ಗಾಂಧಿ ಅವರು, ಅವ್ರ ಭಾಷಣ ಕೂಡ ಜನ ಕೇಳೋರು. ಹಾಗೆ ಈ ದೇಶದಲ್ಲಿ ಗಾಂಧೀಜಿ ಅವರು ಯಾವ ಬ್ಯಾಕ್ ಗ್ರೌಂಡ್ ಇದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು. ದಿಸ್ ಪಾಡ್ಕಾಸ್ಟ್ ಪ್ರೆಸೆಂಟೆಡ್ ಬೈ ಸ್ಟುಡಿಯೋ 28 ಅಂಡ್ ಮಾನ್ಸಿ ಶಿವಕುಮಾರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಮತ್ತೆ ಹೇಗೆ ನಡೀತಾ ಇದೆ ರಾಜಕೀಯ? ರಾಜಕೀಯ ವಿರೋಧ ಪಕ್ಷ ನಡೀತಾ ಇದೆ. ಹಣ ಇಲ್ಲ ಸರ್ಕಾರದಲ್ಲಿ, ಭಾಗ್ಯಗಳ ಮಧ್ಯದಲ್ಲಿ ಸರ್ಕಾರ ನಡೆಸ್ತಾರೆ ಸಿದ್ದರಾಮಯ್ಯನವರು. ಓಕೆ. ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ. 2 ವರ್ಷದಲ್ಲಿ ಪೇಪರ್ ಮೇಲೆ MLA ಆಗಿದ್ದೀವಿ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಸರ್ ನೀವು ಪೊಲಿಟಿಕ್ಸ್ಗೆ ಯಾವಾಗ ಎಂಟ್ರಿ ಆದ್ರಿ? ನನಗೆ ವಿದ್ಯಾರ್ಥಿ ನಾಯಕ ಇದ್ದಾಗಲೇ ನಾನು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಂ, ಓಕೆ, ಅಲ್ಲಿ ನನ್ನ ರಾಜಕೀಯ ಪ್ರಾರಂಭ ಆಯಿತು. ಫಸ್ಟ್ ಇಯರ್ಗೆ ಎಲೆಕ್ಷನ್ ನಿಂತ್ಬಿಟ್ಟು ನಾನು. ವೆರಿ ಗುಡ್. ಸುಮಾರು 3,000 ಮಕ್ಕಳು ವಿದ್ಯಾರ್ಥಿಗಳಿದ್ದರು. ಅವಾಗಲೇ ಫಸ್ಟ್ ಟೈಮೇ ಎಲೆಕ್ಷನ್ ನಿಂತ್ಬಿಟ್ಟೆ ನಾನು. ಅವಾಗ ನನಗೆ ಪಕ್ಷ ಗೊತ್ತಿರಲಿಲ್ಲ, ನಮಗೇನು ರಾಜಕೀಯನೂ ಗೊತ್ತಿಲ್ಲ. ಪಕ್ಕದಲ್ಲೇ ಜೀವರಾಜ್ ಆಳ್ವರು ಇದ್ರಲ್ಲಿ, ನಮ್ಮ ಸ್ಯಾಂಕಿ ಟ್ಯಾಂಕ್ ಆ ಕಡೆ ನಮ್ಮ ಕಾಲೇಜ್, ಈ ಕಡೆ ಜೂನಿಯರ್ ಕಾಲೇಜ್ ಮಾರಾಣಿ ಕಾಲೇಜ್, ಅಮ್ಮಣ್ಣಿ ಕಾಲೇಜ್, ಮಾರಮ್ಮನ ಸರ್ಕಲ್, ಈ ಕಡೆ ನಾವು, ಆ ಕಡೆ ಆಳ್ವರಿದ್ರು. ಆಳ್ವಾರ್ ಅವಾಗ ಬಹಳ ಫೇಮಸ್ ಪೊಲಿಟಿಷಿಯನ್. ಅವ್ರ ಹತ್ರ ಹೋಗಿ ಕೇಳೋ, ಎಲೆಕ್ಷನ್ ನಿಂತಿದ್ದೀವಿ ಅಂದರೆ ಒಂದು ₹500 ಕೊಡೋರು, ಇಸ್ಕೊಂಬರೋ. ಆಗಿನ ಕಾಲಕ್ಕೆ ಅದೇ ದೊಡ್ಡದು. ಇಟ್ಸ್ ವೆರಿ ಗುಡ್ ವೆರಿ ಗುಡ್ ಅಮೌಂಟ್. ₹500 ಇಸ್ ವೆರಿ ಗುಡ್ ಅಮೌಂಟ್. ನೀವು ಹುಟ್ಟಿದ್ದು ಬೆಳೆದಿದ್ದು ಸರ್? ನಾನು ಬೇಸಿಕಲಿ ಕುಣಗಲ್ ತಾಲೂಕವನು. ಓಕೆ. ಕುಣಗಲ್ ತಾಲೂಕು ಹತ್ರ ಒಂದು ಉತ್ತರಿದುರ್ಗ ಹೋಬಳಿ ಅಂತ ಇದೆ, ಅಲ್ಲಿ ಕಡ್ಸಿಂಗ್ನಹಳ್ಳಿ ಅಂತ ನನ್ನ ಊರು. ನಮ್ಮ ತಂದೆ ಊರು ಬಂದು ಬೈರ್ನಾಗ್ನಹಳ್ಳಿ, ನಮ್ಮ ತಾಯಿ ಊರು ಕಡ್ಸಿಂಗ್ನಹಳ್ಳಿ. ಶಿಕ್ಷಣ ಎಲ್ಲ ಆಗಿದ್ದು ನಮ್ಮ 3ನೇ ಕ್ಲಾಸ್ವರೆಗೂ ಕಡ್ಸಿಂಗ್ನಹಳ್ಳಿಲಿ ಓದಿದೆ. ಅದಾದಮೇಲೆ ನೆಕ್ಸ್ಟ್ 4ರಿಂದ 6ನೇ ಕ್ಲಾಸು ಮೈಸೂರಲ್ಲಿ ಓದಿದೆ. 7ರಿಂದ 8ನೇ ಕ್ಲಾಸು 2 ಇಯರ್ಸು ಶಿವನಸಮುದ್ರಮಲ್ಲಿ ಓದಿದೆ. 8ರಿಂದ 9ರಿಂದ SLC HMT ಸ್ಕೂಲಲ್ಲಿ ಓದಿದೆ. ಆಮೇಲೆ ಇಲ್ಲಿ PUCಗೆ ಬಂದೆ. ತಂದೆಯವ್ರು ಏನು ಕೆಲಸ ಮಾಡ್ತಿದ್ರು ಸರ್? ಫಾದರ್ ಅಕೌಂಟ್ಸ್ ಆಫೀಸರ್ ಆಗಿದ್ದರು. ಅವಾಗ KEB ಅಂತ ಇತ್ತು, ಈಗ ಬೆಸ್ಕಾಮ್ ಇದೆ. ಇವಾಗ ರಿಟೈರ್ಮೆಂಟ್ ಆಯಿತು. ರಿಟೈರ್ಮೆಂಟ್ ಯಾವ್ದು ಅವಾಗ? ಅದು 1988 ರಿಟೈರ್ಮೆಂಟ್. ಅವಾಗಲೇ ರಿಟೈರ್ಡ್ ಆಗಿದ್ರು. ಅವಾಗಲೇ. ಸೊ ಅದಾದಮೇಲೆ ನಿಮ್ಮ ಕೆರಿಯರ್ ಸ್ಟಾರ್ಟ್ ಆಯಿತು, ಕಾಲೇಜು, ಸ್ಕೂಲು. ಅದಾದಮೇಲೆ PUC ಆದಮೇಲೆ RC ಕಾಲೇಜಿಗೆ ಜಾಯ್ನ್ ಆದೆ. ಅಲ್ಲಿ 2 ಇಯರ್ಸ್ ಪ್ರೆಸಿಡೆಂಟ್ ಆದೆ, ವೈಸ್ ಪ್ರೆಸಿಡೆಂಟ್. ದೆನ್ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸೇರಿದೆ MCOMಗೆ, ಸೆಂಟ್ರಲ್ ಕಾಲೇಜು, ಅಲ್ಲಿ 2 ಇಯರ್ಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ 1990 ಐ ಕಂಪ್ಲೀಟೆಡ್ ಮೈ ಎಜುಕೇಷನ್. ಓಕೆ. ಅದಾದಮೇಲೆ 92ಗೆ ಮದುವೆ ಆದೆ. 95ಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆದೆ. ಈಗ ತಮಗೆ ಏಜ್ ಎಷ್ಟು ಸರ್? ಐ ಆಮ್ 60 years old. 60 ವರ್ಷ ನನಗೀಗ. 40 to 55 years ಥರ ಕಾಣ್ತೀರಪ್ಪ. ಆ ಥರ ಕಾಣಲ್ಲ. ಇಲ್ಲ, ನಾನು ಮೇಂಟೈನ್ ಮಾಡಿದ್ದೀರಾ? ಯಾವಾಗಲೂ ನಾನು ಆರೋಗ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ. ನಮ್ಮ ಡಯಟಿಷಿಯನ್ ಒಬ್ಬರು ಆಸ್ಟ್ರೇಲಿಯಾದವರು, ಅವರು ಈ ವರ್ಲ್ಡ್ ವೈಸ್ ಗೋಲ್ಡ್ ಮೆಡಲ್ಗೆ ಟ್ರೈನರ್. ಅವ ಗ್ಲೆನ್ ಅಂತ, ಡಾಕ್ಟರ್ ಗ್ಲೆನ್ ಅಂತ. ಅವರು ನಮಗೆ ಮಾರ್ಗದರ್ಶನ ಮಾಡಿದ್ರು, ಹೇಗೆ ಆರೋಗ್ಯ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ, ಊಟದ ಬಗ್ಗೆ. ಡಯಟ್ ಅಂದರೆ ಪೂರ್ತಿ ಈಸ್ ಎ ಡಯಟಿಷಿಯನ್, ಐ ಆಮ್ ನಾಟ್ ಎ ಡಯಟಲ್ಲಿರೋ ಜೀವನ ಅಲ್ಲ. ಊಟಗಳ ಪದ್ಧತಿಗಳನ್ನು ಯಾವ ರೀತಿ ಅಳವಡಿಸ್ಕೊಂಡ್ರೆ ಆರೋಗ್ಯ ಅದ್ಭುತವಾಗಿರುತ್ತೆ ಅನ್ನೋದನ್ನು
ಹೇಳ್ಕೊಟ್ರು. ಅದಾದ್ಮೇಲೆ ನೀವು ತೀರಾ ಡಯಟ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂತಂದ್ರೆ ನೀವು ಆಲ್ಮೋಸ್ಟ್ ಸಾರ್ವಜನಿಕರ ಜೊತೆ ಇರ್ತೀರಾ, ಅಲ್ಲಿ ಇಲ್ಲಿ ಓಡಾಡೋದಿರುತ್ತೆ, ಆ ಟೈಮ್ ಪಿಕಪ್ ಮಾಡಕ್ಕಾಗಲ್ಲ, ಊಟದ ಟೈಮ್ ಅವ್ರು ಏನ್ ಡಯಟ್ ಹೇಳಿರ್ತಾರೆ ಅದೆಲ್ಲ ಹೇಗೆ ಮಾಡ್ತೀರಾ, ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ಅವರು ವೆರಿ ಸಿಂಪಲ್ ಡಯಟ್ ಕೊಟ್ಟ. ನಾನು ನಾನ್ ವೆಜಿಟೇರಿಯನು. ಓಕೆ. ವೆಜಿಟೇರಿಯನಲ್ಲಿ ಡಯಟಿಷಿಯನ್ ಕೊಟ್ಟ. ಅದರಲ್ಲಿ ಏನೇನು ಅಳವಡಿಸ್ಕೋಬೇಕು, ಮನುಷ್ಯನ ಶರೀರಕ್ಕೆ 50 ವರ್ಷ ಆದಮೇಲೆ ಎನ್ಸೈಮ್ಸ್ಗಳು ಕೆಲಸ ಮಾಡೋ 50% ಕೆಲಸ ಮಾಡೋದು ಶರೀರದಲ್ಲಿರುವಂಥ ಎನ್ಸೈಮ್ಸ್ಗಳು. ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಏನು ತಗೊಳ್ಬೇಕು, ಆರ್ಗ್ಯಾನಿಕ್ ಆಗಿ ಏನು ತಗೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟ ಅವನು. ನಾಟ್ ಕೆಮಿಕಲ್ ಓರಿಯೆಂಟೆಡ್ ಫುಡ್ನ. ಅಂದರೆ ನಿಮಗೆ ಶರೀರಕ್ಕೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಂದು ಎಕ್ಸಾಂಪಲ್ ಕೇಳಿದೆ ನಾನು, ಯಾಕೆ ಇಷ್ಟೊಂದು ಡಯಟ್ ತಗೋಬೇಕು ಅಂತ. ನ್ಯೂಸ್ ಪೇಪರ್ ಬೆಂಕಿಗೆ ಹಾಕಿದ್ರೆ 1 ನಿಮಿಷಕ್ಕೆ 10 ಉರಿದೋಗುತ್ತೆ. ಅದೇ ಕಲ್ಲಿಜಲ್ಲಿ ಹಾಕಿದ್ರೆ ಇಡೀ ದಿನ ಉರಿತದೆ ಬೆಂಕಿಗೆ. ಹಾಗೆ ನಿನ್ನ ಊಟ ಹೇಗಿರ್ಬೇಕಪ್ಪ ಅಂದ್ರೆ ಕಲ್ಲಿದ್ಲಿದ್ದಂಗೆ ಇರಬೇಕು. ಬೆಳಗ್ಗೆ ತಿಂದರೆ ಊಟ ಇಡೀ ದಿನ ನಿನಗೆ ಅದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಿ ಕೊಡಬೇಕು ಅನ್ನೋದನ್ನ ಹೇಳ್ಕೊಟ್ಟ. ಅದಾದಮೇಲೆ ಕೇಳಿದೆ ನಾನು, ಯಾವುದು ನೀನು 2 ಎಗ್ ಕಂಪಲ್ಸರಿ ಪರ್ ಡೇ ತಿನ್ನಬೇಕು, ಅದು ಹಾಫ್ ಬಾಯ್ಲ್ಡ್ ಆಮ್ಲೆಟ್ ತಿನ್ಬೇಕು, ನೀನು ಬೇಯಿಸಿರೋದು ತಿನ್ನಬೇಡ ಅಂತ ಹೇಳ್ದ. ಯಾಕೆ ಅಂದಿದ್ದಕ್ಕೆ ಕಾರಣ ಹೇಳ್ದ ಅವನು. ಅದಾದಮೇಲೆ ಕರ್ಡು ಕಂಪಲ್ಸರಿ, ಕರ್ಡು 100 ಗ್ರಾಮ್ಸ್ ತಿನ್ನಲೇಬೇಕು ಅಂತ ಹೇಳ್ದ. 100 ಗ್ರಾಮ್ಸ್ ಬಾದಾಮಿ ತಿನ್ನಲೇಬೇಕು ಅಂತ ಹೇಳ್ದ ಬೆಳಗ್ಗೆ. ಆಮೇಲೆ ವೆಜಿಟೇಬಲ್ ಮಿಲ್ಕ್ ಶೇಕ್, ವೆಜಿಟೇಬಲ್ ಶೇಕ್ಸ್ ಮಿಕ್ಸ್ಡ್ ಎಲ್ಲ ವೆಜಿಟೇಬಲ್ಗಳನ್ನ ಹಾಕಿ ಅದನ್ನು ನೀನು ಒಂದು ಜ್ಯೂಸನ್ನ ಬೆಳಗ್ಗೆ ತಗೊಳ್ಬೇಕು ಅಂತ ಹೇಳಿ. ಒಂದು 3 ಜ್ಯೂಸ್ 3 ಫ್ರೂಟ್ಸ್ ಏನೋ ಮಿಕ್ಸ್ ಮಾಡ್ತಾರೆ. ಫ್ರೂಟ್ಸ್ ಅಲ್ಲ, ಓನ್ಲಿ ವೆಜಿಟೇಬಲ್ ಮಿಕ್ಸ್ ಅದು. ಅಂದರೆ ನೀನು ಸೊಪ್ಪು ಮತ್ತು ವೆಜಿಟೇಬಲ್ ಮಿಕ್ಸ್ನ ಮಾಡಿ ನೀನು ಒಂದು ತಗೊಳ್ಬೇಕು ಅಂತ ಹೇಳ್ದ. ಓಕೆ. ಅದಾದಮೇಲೆ ಕರ್ಡ್ ಒಂದು 100 ಗ್ರಾಮ್ಸು, ಒಂದು ಪೊಮೊಗ್ರಾನೇಡು ಅಂದರೆ ದಾಳಿಂಬೆ, ಒಂದು ಬಾಳೆಹಣ್ಣು, ಮತ್ತು ಬಾದಾಮಿ 100 ಗ್ರಾಮು, ಬ್ಲೂಬೆರಿ ಒಂದು 50 ಗ್ರಾಮು, ಬ್ಲೂಬೆರಿ ಮತ್ತು ಸ್ಟ್ರಾಬೆರಿ ಇವೆರಡನ್ನ ಕೊಟ್ಟ. ನಾನು ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟ್ ಇಷ್ಟು. ಓಕೆ. ಅದು ಊಟ ಹೇಗಿರುತ್ತೆ ಅಂದರೆ ರಾತ್ರಿ 7 ಗಂಟೆವರೆಗೂ ಹಸುವಾಗಲ್ಲ, ಫುಲ್ಫಿಲ್ ಆಗಿರುತ್ತೆ. ಖಂಡಿತ ಇರ್ತದೆ. ಅದು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಡ ಅಂತ ಹೇಳ್ದೆ, ಮಿನಿಮಮ್ ತಗೋ ಅಂತ ಹೇಳ್ದೆ. ಅಂದರೆ ಮುದ್ದೆ ಮತ್ತು ಚಪಾತಿ ಮತ್ತು ರೈಸು ಇವನ್ನ ಮ್ಯಾಕ್ಸಿಮಮ್ ಕಮ್ಮಿ ಮಾಡಿಬಿಡು. ಎಲ್ಲ ಒಂದು ಟೈಮ್ ಮಾತ್ರ ಮಿನಿಮಮ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ ಅಥವಾ ಮುದ್ದೆ ಚಪಾತಿ ಯೂಸ್ ಮಾಡು ಅಂತ ಹೇಳ್ದೆ. ಓಕೆ. ನಾವು ಮತ್ತೆ ಹಿಂದೆ ಹೋಗೋದಾದರೆ, ನಿಮ್ಮ ಕಾಲೇಜ್ ಡೇಸು, ಸ್ಕೂಲ್ ಡೇಸಲ್ಲಿ ಹೇಗಿದ್ರಿ ಸುರೇಶ್ ಗೌಡ್ರು? ನಾನು ಇನ್ಲಿ ಬೆಂಚ್ ಸ್ಟೂಡೆಂಟ್, ನಾನು ಓದ್ತಿರಲಿಲ್ಲ. ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಎಕ್ಸ್ಪರ್ಟ್. ನಾನು ಬೆಳಗ್ಗೆ ನಾನು ಪೀಣ್ಯದಲ್ಲಿ SRS ಅಲ್ಲಿ ಇದ್ದು ನಾವು ಕ್ವಾರ್ಟರ್ಸ್. ಅಲ್ಲಿಂದ ಬೆಳಗ್ಗೆ ನಮ್ಗೆ 8 ಗಂಟೆಗೆ ಕಾಲೇಜು. 7 ಗಂಟೆಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ 7 ಗಂಟೆಗೆ ರನ್ನಿಂಗ್ ಬರ್ತಿದ್ದೆ ನಾನು. ಅವಾಗ ಟ್ರಾಫಿಕ್ ಇರಲಿಲ್ಲ 80sಲ್ಲಿ. ಹೌದು. ಅವಾಗ ಯಶವಂತಪುರಕ್ಕೆ ನಾನು ರನ್ನಿಂಗ್ ಮಾಡ್ಕೊಂಡೇ ಬರ್ತಿದ್ದೆ. 5 ಕಿಲೋಮೀಟ್ರ್ ಏನೋ ಆಗುತ್ತೆ ಯಶವಂತಪುರ, 4 ರಿಂದ 5 ಕಿಲೋಮೀಟ್ರು. ಪೀಣ್ಯ ಟು ಯಶವಂತಪುರ ರನ್ನಿಂಗಲ್ಲಿ ಓಡ್ತಿದ್ದೆ. 7 ರಿಂದ 7:30 ಜಿಮ್ ಮಾಡ್ತಾ ಇದ್ದೆ. ಅಲ್ಲಿ ಯಶವಂತಪುರದಲ್ಲಿ ನಮ್ಮ ಗ್ಯಾಂಗ್ ಒಂದಿತ್ತು, ಎಲ್ಲ ದೊಡ್ಡ ಗ್ಯಾಂಗು. ಆ ಗ್ಯಾಂಗ್ ಎಲ್ಲ ಒಟ್ಟಿಗೆ ಸ್ಕೂಲಿಗೆ ಬರೋವು. ಆ ಗ್ಯಾಂಗ್ ಬಗ್ಗೆ ವಿವರವಾಗಿ ಹೇಳ್ಬೋದಾ? ಅದು ಅವಾಗಿನ ಕಾಲೇಜ್ ಡೇಸಲ್ಲಿ ಅಲ್ಲಿ ಎಲ್ಲ ಅವಾಗಲೇ ದೊಡ್ಡ ದೊಡ್ಡ ಬ್ಯಾಂಗ್ಳೂರ್ನ ಅತ್ಯಂತ ಫೇಮಸ್ ಜನಗಳು ಅಲ್ಲಿದ್ದರು ಯಶವಂತಪುರದಲ್ಲಿ. ಅವರು ನಮಗೆ ಒಬ್ಬ ವಾಸು ಅಂತ ಇದ್ದರು, ಇನ್ನೊಬ್ಬ ಚಂದ್ರು ಅಂತ ಇದ್ದರು. ಸಾಕಷ್ಟು ನಮಗೆ ಸಾಥ್ ಕೊಡೋವಂಥವ್ರು ಸ್ಟ್ರಾಂಗ್ ಆಗಿ ಆ ಟೀಮ್ ಇತ್ತು. ಆ ಟೀಮೆಲ್ಲ ಯಶವಂತಪುರದಿಂದ ಬಸ್ ಹತ್ತಿ 18 ಕ್ಲಾಸಿಗೆ ಬರೋ 12-12:30 ಕಾಲೇಜ್ ಮುಗಿದೋಗ್ಬಿಡೋದು ನಮ್ಗೆ. 8 ರಿಂದ 12 ಕಾಲೇಜು. ಸೊ ಆಫ್ಟರ್ 12 o'clock 12:30 ನೆಕ್ಸ್ಟ್ ಆಕ್ಟಿವಿಟೀಸ್ ಏನಿರ್ತಿತ್ತು? ನೆಕ್ಸ್ಟ್ ಆಕ್ಟಿವಿಟೀಸ್ ಯಶವಂತಪುರಕ್ಕೆ ಹೋಗೋವಲ್ಲಿ ರಾಮಯ್ಯ ಕಾಲೇಜು. ಅಲ್ಲಿ ಜಿಮ್ ಎಲ್ಲ ಮಾಡಿ ಅಲ್ಲಿ ಮೆಸ್ ಇತ್ತು ಒಂದು. ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, MS ರಾಮಯ್ಯದಲ್ಲಿ ಫೇಮಸ್ ಮೆಸ್ ಅವು. ಅಲ್ಲಿ ಅನ್ಲಿಮಿಟೆಡ್ ಮೀಲ್ಸ್. ಅವಾಗ ಎಷ್ಟಿತ್ತು? ಅವಾಗ 2 ರೂಪಾಯಿನೋ 3 ರೂಪಾಯಿನೋ ಇತ್ತು. ಅವಾಗ ಊಟಕ್ಕೆ ಅಲ್ಲಿ ಹೋದರೆ 25 ಚಪಾತಿ ತಿಂತಾ ಇದ್ದೆ ನಾನು. ಜನ ಎಲ್ಲ ಆಸ್ತಿ ಅವ್ನು ಮೆಸ್ಸವ್ನು ಹೇಳೋನು, ಈ ಕಡೆ ಬರಬೇಡಿ ಸ್ವಾಮಿ ನೀವು ಅನ್ನೋನು. ಸರಿ, ಜಿಮ್ ಎಲ್ಲ ಮಾಡ್ತಾ ಇದ್ವಲ್ಲ, ಜಿಮ್ ಮಾಡ್ತಾ ಇದ್ದು ಒಂದು 25 ಚಪಾತಿ ತಿಂದ ಜನಕ್ಕೆ ಆಶ್ಚರ್ಯ, ಏನು ಹಿಂಗೆ ತಿಂತೀಯವಲ್ಲಪ್ಪ ಅಂತ. ಆವಾಗ ಕಾಲೇಜ್ ಡೇಸ್ ವಾಸ್ ಎ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಒಂಥರ ಎಂಜಾಯಬಲ್ ಲೈಫ್ ಇತ್ತದು. ಏನಾದರೂ ಕಿತಾಪತಿ ಮಾಡಿರೋದು, ಗಲಾಟೆಗಳು? ಇಲ್ಲ, ಅವಾಗ ಒಂದ್ಸಲಿ ನಾವು ಸ್ಟೂಡೆಂಟ್ ಡೇಸ್ ಇದ್ದಾಗ ಗೋವಾದಲ್ಲಿ ಕನ್ನಡದವ್ರು ಹೊಡೆದ್ಬಿಟ್ಟಿದ್ರು. 1981-82 ಅನ್ಸುತ್ತೆ ನನಗೆ ಜ್ಞಾಪಕ. ಅವತ್ತು ಆ ಗೋವಾ ಬಸ್ ಒಂದು ಬಂದು ಪುಡಿ ಮಾಡಾಕ್ಬಿಟ್ಟಿದ್ದು ಅಲ್ಲಿ. ಅವತ್ತು ಪೊಲೀಸರೆಲ್ಲ ಅವತ್ತು ಲಾಠಿ ಎಲ್ಲ ಬೀಸಿದ್ರು. ಕಾಲೇಜ್ ಸ್ಟೂಡೆಂಟ್ ಮೂವ್ಮೆಂಟ್ ವಾಸ್ ವೆರಿ ಸ್ಟ್ರಾಂಗ್ ದಟ್ ಟೈಮ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಫ್ಯಾಂಟಾಸ್ಟಿಕ್. ಅದು ಮುಗಿಸ್ಕೊಂಡು ಆಮೇಲೆ RC ಕಾಲೇಜಿಗೆ BCom ಅಲ್ಲಿ ಕಂಪ್ಲೀಟ್ ಆಯಿತು. ಸೊ RC ಕಾಲೇಜ್ಗೆ ಹೋದ್ಮೇಲೆ ಇವಾಗಲೇ ಇಷ್ಟಿತ್ತಂದ್ರೆ PU ತನಕನೇ, ಇನ್ನು ಡಿಗ್ರಿಗೆಲ್ಲ ಓದಾದ್ಮೇಲೆ ಅದು ಬೇರೆ ಥರನೇ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ನಿಮ್ಮದು ಕಾಲೇಜ್ ಡೇಸ್ಗಳು, ಡಿಗ್ರಿ ಡೇಸ್ಗಳದ್ದು ಅಲ್ಲಿ ಕಾಲೇಜಲ್ಲಿ ನಡೆದಿರೋದಕ್ಕಂತ ಹೇಳ್ಬೋದು ಏನಾದರೂ ಹಂಚ್ಕೊಳ್ಳ? ಅಲ್ಲ, ಅಲ್ಲಿ RC ಕಾಲೇಜಲ್ಲಿ ಅಲ್ಲಿ ಹೋದಾಗ ಎಲ್ಲ ನೆಟೋರಿಯಸ್ ರೌಡಿಗಳೇ ಬರೋರು ನಮ್ಮ ಕಾಲೇಜಿಗೆ. ಯಾರ್ಯಾರು ಬರ್ತಾಯಿದ್ರು ಸರ್? ಅವಾಗ ನಮ್ಮ ಜಯರಾಜ್ ಬರೋರು,
ಅವರೇ ನಾವು ಓದ್ತಿರ್ಬೇಕಾದ್ರೆ ತೀರೋಗ್ಬಿಟ್ರು, ಮರ್ಡರ್ ಆಗೋಯ್ತು ಅವ್ರನ್ನ. ಇದ್ರ ಹತ್ರ ಯಾವುದೋ ಲಾಲ್ ಬಾಗ್ ಹತ್ರನೋ ಎಲ್ಲೋ ಒಬ್ಬರು ಲಾಯರ್ ಜೊತೆ ಹೋಗ್ತಾರೆ, ನಮ್ಮ ಕಾಲೇಜಿಗೆ ಬಂದು ಹೋಗಿದ್ರು ಅವತ್ತು ಅವರು. ಆಮೇಲೆ ಎಲ್ಲ ಸುಮಾರು ಜನ ನೆಟೋರಿಯಸ್. ಆಮೇಲೆ ದಿವಾಕರ್ ಹೆಗಡೆ ಅಂತ ಒಬ್ಬರು ಸ್ಟೂಡೆಂಟ್ ಲೀಡರ್ ಇದ್ರು, ಅವರು ಕೂಡ ನಾನು ಫಸ್ಟ್ ಇಯರ್ ಇದ್ದಾಗಲೇ ಮರ್ಡರ್ ಆಯ್ತು. ನಾವು ಆ ಟೀಮಲ್ಲಿದ್ದು ಆ ಎಲೆಕ್ಷನ್ ಟೈಮಲ್ಲಿ. ಅದಾದಮೇಲೆ ಆರ್ ವಿ ಹರೀಶ್ ಅವ್ರ ಜೊತೆ ಜಾಯಿನ್ ಆದೋ. ಆರ್ ವಿ ಹರೀಶ್ ಅವತ್ತು ದೇವರಾಜ್ ಅಂತ ಚಿಕ್ಕಪೇಟೆಯಲ್ಲಿ MLA ಆಗಿದ್ರು, ದೇವರಾಜ್, ಆರ್ ವಿ ದೇವರಾಜು ಅವರು ನಮ್ಮ ಕಾಲೇಜ್ ರೆಗ್ಯುಲರ್ ಆಗಿ ಬರೋರು. ಇವರೆಲ್ಲ ವಿಸಿಟರ್ಸ್ ನಿಮ್ಮ ಕಾಲೇಜ್ಗೆ? ಎಲ್ಲರೂ ಅಲ್ಲಿ ಆಲ್ಮೋಸ್ಟ್ ಆಲ್ ಬೆಂಗಳೂರಿನ ಕುಖ್ಯಾತ ರೌಡಿಗಳೆಲ್ಲ ನಮ್ಮ ಕಾಲೇಜ್ಗೆ ಅವತ್ತು ವಿಸಿಟ್ ಮಾಡೋರು. ಹಂಗಂದ್ರೆ ನಿಮಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಲಿಂಕ್ ಇರಬೇಕಲ್ಲ ಅವಾಗ? ಇಲ್ಲ, ಅವತ್ತಿನ ದಿನ ಕಾಲೇಜ್ ಡೇಸಲ್ಲಿ ವೆರಿ ಫೇಮಸ್ ಕಾಲೇಜ್ಗಳು ಅಂದರೆ ಬ್ಯಾಂಗ್ಳೂರಲ್ಲಿ ಒಂದು RC ಕಾಲೇಜು, ಒಂದು ಆರ್ಟ್ಸ್ ಕಾಲೇಜು, ಒಂದು ಸೈನ್ಸ್ ಕಾಲೇಜು. ಡಿ ಕೆ ಶಿವಕುಮಾರ್ ಅವರು SCRC ಎಲ್ಲ ಓದ್ತಾ ಇದ್ರು ಅನ್ಸುತ್ತೆ. ಅದು ಅಂತ ಒಂದು ಸ್ಟ್ಯಾಂಡರ್ಡ್ ಏನಿಲ್ಲ ಅಂತ ಅಲ್ಲ, ಅಂತ ಆಗಿನ ಕಾಲಕ್ಕೆ ಆ ಥರ ಏನು ಇರಲಿಲ್ಲ. ಅದು ಮೇನ್. ಇವರು ಈ 3 ಕಾಲೇಜುಗಳು ಭಾಳ ನೆಟೋರಿಯಸ್ ಕಾಲೇಜುಗಳು ಆಗಿದ್ದು ನಮ್ಮ ಕಾಲೇಜ್ ಡೇಸಲ್ಲಿ. ಅಲ್ಲಿಂದ ಕಾಲೇಜ್ ಡೇಸ್ ಮುಗಿಸ್ಕೊಂಡು ನೆಕ್ಸ್ಟ್ MCOMಗೆ ಬಂದು, ಅವಾಗಲೂ ಜೀವರಾಜ್ ಆಳ್ವರು ನಮಗೆ ಸ್ಟ್ರಾಂಗ್ ಆಗಿದ್ರು. ವಿಧಾನಸೌಧ ಪಕ್ಕದ್ದೇ ಅಲ್ಲ, ಈ ಕಾಂಪೌಂಡ್ ಎಗರಿದ್ರೆ ಅಲ್ಲಿ ವಿಧಾನಸೌಧ. ಅದರಿಂದ ನಮಗೆ ಭಾಳ ಶಕ್ತಿ ಇತ್ತು, ಯಾರು ನಮ್ಮನ್ನು ಮಾತಾಡ್ತಿರಲಿಲ್ಲ. ಪ್ರಿನ್ಸಿಪಾಲ್ರೇ ಆಗಲಿ ಏನು ಅಟೆಂಡೆನ್ಸು ಕೇಳ್ತಿರ್ಲಿಲ್ಲ. ವಿದ್ಯಾರ್ಥಿ ಜೀವನ ತುಂಬ ಚೆನ್ನಾಗಿತ್ತು. ಕಾಲೇಜ್ಗೆ ತಿಂಗಳಿಗೆ ಎಷ್ಟು ಸಲ ಹೋಗ್ತಾ ಇದ್ರಿ? ರೆಗ್ಯುಲರ್ ಆಗಿ ಹೋಗೋ ಕಾಲೇಜು ಈಸ್ ರೆಗ್ಯುಲರ್ ಇರೋನು. ಅಟೆಂಡೆನ್ಸ್ ಹಾಕ್ಬಿಟ್ಟು ಬರ್ತಾ ಇದ್ರ ಅಥವಾ ಅಲ್ಲೇ ಕುಂತ್ಕೊಂಡು ಪಾಠ ಕೇಳ್ತಾ ಇದ್ರ? ಓದಿದ್ದು ಬಹಳ ಕಡಿಮೆ. ನಾವು ಆಕ್ಟಿವಿಟೀಸಲ್ಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಬಹಳ ಇನ್ವಾಲ್ವ್ ಆಗ್ತಾ ಇತ್ತು. ನಮ್ಮಲ್ಲಿ ಎಲ್ಲ ಸ್ಟೂಡೆಂಟ್ ಲೀಡರ್ಗಳು ತುಂಬ ಆಕ್ಟಿವ್ ಆಗಿರೋರು. ಓಕೆ, ಇದನ್ನ ನೋಡಿ ಅಥವಾ ಕೇಳ್ಪಟ್ಟು ಮನೆಯಲ್ಲಿ ಏನು ಗಲಾಟೆಗಳು ಹೊಡೆಯೋದು? ಇಲ್ಲ, ನಮ್ಮ ಫಾದರ್ ಅಕೌಂಟ್ಸ್ ಆಫೀಸರು, ಅವರು ಸ್ವಲ್ಪ ಫ್ರೀ ಆಗಿ ಬಿಟ್ಟಿದ್ರು. ಅವರು ಗ್ರಾಮೀಣ ಪ್ರದೇಶದಿಂದ ರೈತರು, ಅವ್ರನ್ನ ನಮ್ಮ ತಾಯಿ ತಂದೆ ಇಬ್ಬರು ರೈತರ ಕುಟುಂಬದಿಂದ ಬಂದಂಥವ್ರು. ಆದರೆ ನಮಗೆ ಫುಲ್ ಇಂಡಿಪೆಂಡೆನ್ಸ್ ಕೊಟ್ಟಿದ್ರು. ತುಂಬ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಕ್ಕೆ ನಾವೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಮ್ಮ ತಾಯಿ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು, ಹೊಡೆಯೋರು. ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಬಂದರೆ ಎಲ್ಲ. ತಂದೆ ಯಾವತ್ತೂ ಕೂಡ ತುಂಬ ಪ್ರೋತ್ಸಾಹ ಕೊಡೋರು ನಮಗೆ. ನೀವು ಒಬ್ಬನೇ ಮಗನೇನ ಅಥವಾ? ನಮಗೆ ಇಬ್ಬರು, ನನ್ನ ತಮ್ಮ ಒಬ್ಬರು ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಓಕೆ, ಹೌದು. ಸೊ ಅವ್ರು ಸಾಫ್ಟ್ವೇರ್ ಇಂಜಿನಿಯರು. ಸೊ ಅವ್ರ ಪಾಡಿಗೆ ಅವರು, ನಿಮ್ಮ ಪಾಡಿಗೆ ನೀವು. ಅವ್ರು ನಿಮ್ಗೇನು ಪೊಲಿಟಿಕಲಿ ಏನು ಹೆಲ್ಪಿಂಗ್? ಇಲ್ಲ, ಅವನು ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತಾನೆ. ಓಕೆ, ಅವನ ಫ್ಯಾಮಿಲಿ, ಅವ್ರು ಬೇರೆ ಥರನೇ? ಇಲ್ಲ, ಅವರು ರಾಜಕೀಯಕ್ಕೇನು ಬರಲ್ಲ, ರಾಜಕೀಯಕ್ಕೂ ಸಂಬಂಧ ಇಲ್ಲ ಥರ ಅಂದ್ಬಿಟ್ಟು ಸಾಫ್ಟ್ವೇರ್ ಅಲ್ಲಿ ಇದ್ದಾರೆ. ಸೋಷಿಯಲ್ ವರ್ಕ್ ಮಾಡ್ತಾರೆ, ಸ್ವಲ್ಪ ಸೋಷಿಯಲ್ ವರ್ಕ್ ಕೆಲಸ ಮಾಡ್ತಾರೆ. ಸೊ ಸ್ಟೂಡೆಂಟ್ ಪೊಲಿಟಿಕ್ಸ್ ಮುಗ್ದಾದ್ಮೇಲೆ ಈ ಪೊಲಿಟಿಕ್ಸ್ಗೆ ಯಾವಾಗ ಬಂದಿದ್ದು, ಯಾಕೆ ಬರ್ಬೇಕನ್ನಿಸ್ತು? ಇಲ್ಲ, ಏನೂ ಇರಲಿಲ್ಲ ದಾರಿ ನಮಗೆ. ಇವು ಬರೀ ನಮಗೆ ಒಂದನೇ ಕ್ಲಾಸಿಂದನೂ ಸ್ಟೂಡೆಂಟ್ ಮಾನಿಟ್ರ್ಗಳಾಗಿ ಬಂದಂಥವ್ರು ನಾವು. ಲಾಸ್ಟ್ ಬೆಂಚು, ಹೋರಾಟ. ಇದಾದಮೇಲೆ PUCಲೂ ಸ್ಟೂಡೆಂಟ್ ಲೀಡ್ರು, ನಾನು ಡಿಗ್ರಿಲೂ ಸ್ಟೂಡೆಂಟ್ ಲೀಡ್ರು. ಮಾಸ್ಟರ್ ಡಿಗ್ರಿ ಆಯಿತು. ಮಾಸ್ಟರ್ ಡಿಗ್ರಿ ಆದಮೇಲೆ ಸ್ಟೂಡೆಂಟ್ ಆ್ಯಕ್ಷನ್ ಕಮಿಟಿ ಅಂತ ಇಡೀ ಬ್ಯಾಂಗ್ಳೂರಲ್ಲಿರೋಂಥ ಆ್ಯಕ್ಷನ್ ಕಮಿಟಿಗಳು, ವಿದ್ಯಾರ್ಥಿಗಳಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇತ್ತು. ಅದಾದಮೇಲೆ 92 ಮದುವೆ ಆಯಿತು. 92 ಮದುವೆ ಆದಮೇಲೆ ನೆಕ್ಸ್ಟ್ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿಬಿಟ್ಟೆ ನಾನು, ಅದರಲ್ಲೇ ಬ್ಯಾಂಗ್ಳೂರು ಯೂನಿವರ್ಸಿಟಿಲೇ. 95ರಿಂದ 2000ವರೆಗೂ. 2000 ಆದಮೇಲೆ 2003ಕ್ಕೆ ಇನ್ನು ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ಅಂತ ಬಂದಾಗ, ಈ ಥರ ಎಲ್ಲ ಮಂತ್ರಿಗಳ ಜೊತೆ, ರಾಜಕಾರಣಿಗಳ ಜೊತೆ, ವಿದ್ಯಾರ್ಥಿ ನಾಯಕರೆಲ್ಲ ಆದಾಗ ಇನ್ನೇನಿದೆ ನಮ್ಗೆ, ಇನ್ನೆಲ್ಲಿ ಕೆಲಸ ಕೊಡ್ತಾರೆ? ಯಾವನು ಕೆಲಸ ಕೊಡ್ತಿರ್ಲಿಲ್ಲ ನಮಗೆ. ಎಲ್ಲೋ ಕೆಲಸ ಮಾಡೋದು, ಇವನು ಒಂಥರ ಸ್ಟೂಡೆಂಟ್ ಲೀಡರ್ಗಳನ್ನ ರೌಡಿಗಳ ಥರ ನೋಡೋರು ಅವತ್ತು. ಹೌದು. ಅಂಥ ಸಂದರ್ಭದಲ್ಲಿ ನಮ್ಗೆ ಇನ್ನೇನು ಆಲ್ಟರ್ನೇಟ್ ಇದ್ದಿದ್ದು, ನೆಕ್ಸ್ಟ್ ಈಸ್ ಪಾಲಿಟಿಕ್ಸ್. ಸೊ ನಾನು ಏನಕ್ಕೆ ಕೇಳಿದೆ ಅಂದರೆ, ನಿಮಗೆ ಪೊಲಿಟಿಕ್ಸ್ ಹಿನ್ನೆಲೆ ಇಲ್ಲ, ಯಾವುದೇ ಥರ ರಾಜಕೀಯ ಹಿನ್ನೆಲೆ ಇಲ್ಲ. ನಿಮ್ಮ ತಂದೆ ಆಗಲಿ ಅಕೌಂಟೆಂಟ್ ಆಗಿದ್ರು. ಸೊ ಅದಕ್ಕೆ ಕೇಳಿದ್ದೀನಿ. ನೋಡಿ, ದೇಶದಲ್ಲಿ ನಿಮಗೆ ಕೆಲವರೆಲ್ಲ ರಾಜಕಾರಣಿಗಳಿಗೆ ಈಗಿನ ಜನರೇಷನ್ಗೆ ಏನಿದೆ ಅಂದರೆ, ನಮ್ಮ ಅಪ್ಪ ಇಲ್ಲ, ತಾತ ಇಲ್ಲ ಅಂತಾರೆ. ಯಡಿಯೂರಪ್ಪನವ್ರಿಗೆ ಯಾವ ರಾಜಕೀಯ ಹಿನ್ನೆಲೆ ಇತ್ತು? ಅನಂತಕುಮಾರ್ ಅವ್ರಿಗೆ ಯಾವ ರಾಜಕೀಯ ಹಿನ್ನೆಲೆ ಇತ್ತು? ದೇವೇಗೌಡರ ಕುಟುಂಬದಲ್ಲಿ ಯಾವ ರಾಜಕೀಯ ಹಿನ್ನೆಲೆ ಇತ್ತು? ಈಗಿನ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿ ಅವರಿಗೆ ಯಾವ ರಾಜಕೀಯ ಹಿನ್ನೆಲೆ ಇತ್ತು? ಸಿದ್ದರಾಮಯ್ಯನವರು 5ನೇ ಕ್ಲಾಸ್ಗೆ ಕುರಿ ಕಾಯ್ತಿದ್ದವ್ರು ಬಂದು ಸ್ಟಾರ್ಟ್ ಮಾಡಿ, ಅವ್ರಿಗೆ ಯಾವ ರಾಜಕೀಯ ಹಿನ್ನೆಲೆ ಇತ್ತು? ಇದಕ್ಕೆ ಯಾವ ಒಬ್ಬ ರಾಜಕಾರಣಿಗೆ ಯಾವ ರಾಜಕೀಯ ಹಿನ್ನೆಲೆಯೂ ಬೇಡ. ಬಟ್ ಈಗಿನ ಕಾಲಕ್ಕೆ ಬೇಕಲ್ಲ, ಕೇಳಿ ಹೇಳ್ತೀನಿ ನಾನು. ಪರಿಶ್ರಮ ಇರಬೇಕು ಅವನಿಗೆ ಕಳಕಳಿ ಇರಬೇಕು. ಸಾಮಾಜಿಕ ಕಳಕಳಿ ಇದ್ದು ಸಮಾಜಿಕ ಮುಖವಾಗಿ, ಸಮಾಜಮುಖಿಯಾಗಿ ಅವನು ಕೆಲಸ ಮಾಡಿದ್ರೆ ಅಧಿಕಾರ, ಹಣ ಅವನ ಹಿಂದೆ ಬರುತ್ತೆ. ಈಗ ಇರೋರೆಲ್ಲ ಬಂದವರೆಲ್ಲ ಅಧಿಕಾರ ಬೇಕು, ದುಡ್ಡು ಬೇಕು ಅಂತಾರೆ. ನನಗೆ ಅಧಿಕಾರ ಬೇಕಂದ್ರೆ ದುಡ್ಡಿದ್ರೇನೆ ಅಧಿಕಾರ ಅಂತ. ಯಾವನೊಬ್ಬನು ಊರುಗಳಲ್ಲಿ, ಹಳ್ಳಿಗಳಲ್ಲಿ ಹೋಗಿ ಸಮಾಜಮುಖಿಯಾಗಿ ರಾಜಕಾರಣಿ ಮಾಡೋನು ಯಾವನು ಇವತ್ತು ಮಾಡ್ತಿಲ್ಲ. ಅದಕ್ಕೆ ಎಲ್ಲರೂ ಫೇಲ್ಯೂರ್ ಆಗ್ತಾರೆ. ಯಾರು ಹಿಂದೆಯಿಂದ ರಾಜಕೀಯದಲ್ಲಿ ವಿದ್ಯಾರ್ಥಿ ನಾಯಕರಾಗಿ, ಪರಿಶ್ರಮ ಆಗಿ, ರೈತ ಸಂಘಟನೆಗಳಲ್ಲಿ, ರೈತ ಹೋರಾಟಗಳಲ್ಲಿ ಬಂದಂಥವ್ರು, ಅವರು ಯಶಸ್ವಿಯ ನಾಯಕರಾಗ್ತಾ ಇದ್ದಾರೆ.
ಇದ್ದಾರೆ. ಇವತ್ತು ರಾಜಕೀಯ ಅಂತ ಹೇಳಿದ್ರೆ ಬರೀ ಹಣದಿಂದ ಮತ್ತೆ ಇನ್ಫ್ಲೂಯೆನ್ಸ್ ಇಂದ ಅಲ್ಲ. ತೂರ್ಕೊಂಬಂದವರೆಲ್ಲ ಇವತ್ತು ರಾಜಕೀಯಕ್ಕೆ ಬಂದವರೆಲ್ಲ ಒಂದು ಸಲ ಗೆಲ್ಬಹುದು, ಆಮೇಲೆ ಅಪ್ಪನ ಹೆಸರಲ್ಲಿ ನಸು ಹೊಟ್ಟೋಗ್ತಾರೆ. ನಿರಂತರವಾಗಿರ್ಬೇಕು ರಾಜಕಾರಣ ಅಂತ ಹೇಳಿದ್ರೆ, ನಿರಂತರವಾಗಿ ಪ್ರತಿ ನಿಮಿಷನೂ. ಈಗ ನಾವು ದೇವೇಗೌಡರು ನಮಗೆ ಮಾಜಿ ಪ್ರಧಾನ ಇನ್ಸ್ಪಿರೇಷನ್, 92 ಇಯರ್ಸ್ ಬಂದು ಕೂತ್ಕೊಂಡು ಭಾಷಣ ಮಾಡ್ತಾರೆ. ಆ ಭಾಷಣ ಕೇಳಕ್ಕೆ ಲಕ್ಷಾಂತರ ಜನ ನಿಜ. ವಾಚ್ ಮಾಡ್ತಾರೆ. ದಟ್ ಈಸ್ ಪಾಲಿಟಿಕ್ಸ್. ಮೋದಿ ಅವರು ಇವತ್ತು 73 ಇಯರ್ಸ್ 74 ಇಯರ್ಸ್ ಮೋದಿ ಭಾಷಣ ಮಾಡ್ತಾರೆ ಪ್ರಧಾನಮಂತ್ರಿಗಳಂದ್ರೆ ಇಡೀ ದಿನ ಜನ ಕಾಯ್ಕೊಂಡು ಕೂತ್ಕೊಳ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅದೇ ರೀತಿ ಇಂದಿರಾ ಗಾಂಧಿ ಅವರು, ಅವ್ರ ಭಾಷಣ ಕೂಡ ಜನ ಕೇಳೋರು. ಹಾಗೆ ಈ ದೇಶದಲ್ಲಿ ಗಾಂಧೀಜಿ ಅವ್ರಿಗೆ ಯಾವ ಬ್ಯಾಕ್ಗ್ರೌಂಡ್ ಇತ್ತು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರು. ಅಂದ್ರೆ ಯಾವುದೋ ಒಂದು ತುಳಿತಕ್ಕೆ ಒಳಗಾದಾಗ, ಅನ್ಯಾಯ ಆದಾಗ, ಯಾರೋ ಅವನು ಬೇರೆ ದೇಶವ್ರು ಬಂದು ನಮ್ಮನ್ನ ದಬ್ಬಾಳಿಕೆ ಮಾಡಿದಾಗ ಅಂತ ಸಂದರ್ಭದಲ್ಲಿ ಒಂದು ನಾಯಕತ್ವ ಸಿಗುತ್ತೆ. ಆ ನಾಯಕತ್ವನ ಯಾರು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಬೆಳೆಸ್ಕೊಂಡು ಹೋಗ್ತಾನೆ ಅವನೇ ದೇಶದ ನಾಯಕ ಆಗ್ತದೆ. ಹೋರಾಟದಿಂದ ಮೇನ್ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮತ್ತೆ ಶ್ರದ್ಧೆ. ಮತ್ತೆ ನೀವು ಕಳಕಳಿ. ಗ್ರೌಂಡ್ ವರ್ಕ್ ಮಾಡಿಲ್ಲ, ಮತ್ತೆ ಇನ್ನೊಬ್ಬರ ಸಮಸ್ಯೆನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ನೀವು ನಾಯಕ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಾ? ಖಂಡಿತ. ರಾಜ್ಯದ ಸಮಸ್ಯೆ ಗೊತ್ತಿರಬೇಕು, ದೇಶದ ಸಮಸ್ಯೆ ಗೊತ್ತಿರಬೇಕು, ಬಡವರ ಸಮಸ್ಯೆ ಗೊತ್ತಿರಬೇಕು, ಸಣ್ಣ ಸಣ್ಣ ಸಮಾಜಗಳಿಗೆ ಏನು ತುಳಿತಕ್ಕೆ ಒಳಗಾಗಿವೆ ಅವ್ರದ್ದು ಗೊತ್ತಿರಬೇಕು, ದಲಿತರು ಯಾವ ರೀತಿ ಶೋಷಣೆಗೆ ಒಳಗಾಗಿದ್ದಾರೆ ಈ ದೇಶದಲ್ಲಿ ಗೊತ್ತಿರಬೇಕು, ಅವ್ರ ಪರ ಧ್ವನಿ ಎತ್ತಿ ಮಾತಾಡಬೇಕು. ಯಾವ್ಯಾವ ಸಮಾಜಗಳು, ಹಿಂದುಳಿದ ಸಮಾಜಗಳು ತುಳಿತಕ್ಕೆ ಒಳಗಾಗಿವೆ ಅಂಥದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಪಬ್ಲಿಕ್ ಅಲ್ಲಿ ಮಾತಾಡಬೇಕು, ಧೈರ್ಯವಾಗಿ ಮಾತಾಡಬೇಕು. ಯಾರೋ ಎದುರ್ಕೊಂಡು ಮಾತಾಡೋದು, ಇವ್ರ ಬಗ್ಗೆ ಮಾತಾಡ್ಬಿಟ್ರೆ ಬೇರೆ ಸಮಾಜದವ್ರು ಓಟ್ ಹಾಕಲ್ಲ, ಈ ರೀತಿಯ ಭಯ ಇರಬಾರ್ದು. ಅವನಿಗೆ ಸತ್ಯವನ್ನ ಹೇಳುವಂತ ತಾಕತ್ತಿರ್ಬೇಕು ರಾಜಕಾರಣಿಗೆ. ಅದನ್ನ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂತದ್ದು ಇರಬೇಕು. ತಾತ್ವಿಕ ಹಂತಕ್ಕೆ ತಗೊಂಡೋಗಿ ಅವ್ರು ನ್ಯಾಯ ಕೊಡಿಸಿದಾಗ ಅವತ್ತು ಜನ ನಮ್ಮ ನಾಯಕ ಅಂತ ಒಪ್ಕೊಳ್ತಾರೆ. ₹1 ಹಣ ಇಲ್ದಲೆ ಜನನೇ ಆರಿಸಿ ಕಳಿಸ್ಕೊಡ್ತಾರೆ. ಈಗ ಇತ್ತೀಚೆಗೆ ಬಂದ ನಾಯಕರ ಬಗ್ಗೆ ಇದೆಲ್ಲ ಹೇಳಿದ್ರಲ್ಲ ನೀವು, ಇವಾಗ ಕಳಕಳಿ ಇರಬೇಕು, ಮತ್ತೆ ಎಲ್ಲ ಜೊತೆಗೂ ಒಂದೇ ತರ ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನ ಸಾಲ್ವ್ ಮಾಡಿಕೊಡ್ಬೇಕು, ಅವಾಗಲೇ ಒಬ್ಬ ನಾಯಕ ಆಗೋದು ಅಂತ ಹೇಳಿದ್ರೆ, ಇತ್ತೀಚೆಗೆ ಯಂಗ್ಸ್ಟರ್ಗಳು ತುಂಬಾ ಜನ ಬರ್ತಾ ಇದ್ದಾರೆ ಪಾಲಿಟಿಕ್ಸ್ಗೆ. ಸೊ ಅದರಲ್ಲಿ ಯಾರು ನಿಮ್ಗೆ ಕಾಣಿಸ್ತಾರೆ ಆ ಥರ? ಅಂದ್ರೆ ಎನಿ ಪಾರ್ಟಿ, ನಾನು ಒಂದೇ ಪಾರ್ಟಿ, ನೀವು ಬಿಜೆಪಿನೇ ಹೇಳ್ಬೇಕಾಗಿಲ್ಲ, ಕಾಂಗ್ರೆಸ್ ಹೇಳ್ಬೇಕಾಗಿಲ್ಲ, JDS ಹೇಳ್ಬೇಕಾಗಿಲ್ಲ, ಯಾವ್ದಾದ್ರು ಪಾರ್ಟಿನಲ್ಲಿ ನಿಮ್ಗೆ ಆ ಥರ ಮನುಷ್ಯನ ಓಕೆ ಇವರು ಈ ಕೆಲವೇ ದಿನ ಅಂದ್ರೆ ಒಂದ್ಸಲಿನೋ 2 ಸಲನೋ ಗೆದ್ದಿದ್ದಾರೆ, ಬಟ್ ಇವ್ರು ಬಂದು ಈ ತರ ವರ್ಕ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರೇನು ಕಾನ್ಸ್ಟಿಟ್ಯೂಯೆನ್ಸಿ ಇರುತ್ತೆ ಅದಕ್ಕೆ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಫುಲ್ಫಿಲ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಒಂದು ಮಟ್ಟಕ್ಕೆ ಪರವಾಗಿಲ್ಲಪ್ಪ ಅಂತ ಯಾವ ಪಾರ್ಟಿನಲ್ಲಿ ಇದ್ದಾರೆ ಆ ಥರ MLAಗಳಾಗಲಿ? ಒಂದು ಜನ ಕೆಲಸ ನಿರೀಕ್ಷೆ ಮಾಡೋದು ಕೇವಲ 30% ಜನ ಇಶ್ಯೂ ಆಧಾರಿತದ ಮೇಲೆ ಇಷ್ಟಪಡ್ತಾರೆ. ಒಂದು ಇಶ್ಯೂ ಬಂದಿದೆ ಅನ್ಕೊಳ್ಳಿ, ಈಗ ನಮ್ಮಲ್ಲಿ ತುಮಕೂರು ಜಿಲ್ಲೆ ಹೇಮಾವತಿ ಇಶ್ಯೂ ಬಂದಿದೆ. ಅದನ್ನ ಯಾವ ರೀತಿ ತಗೊಳ್ತೀವಿ, ನಾವು ರೈತರ ಪರವಾಗಿ ನಿಂತ್ಕೊಳ್ತೀವಿ ಅನ್ನೋ ಇಶ್ಯೂ ಮೇಲ್ಗಡೆ ಜನ ನಮ್ಮನ್ನು ಒಪ್ಕೊಳ್ತಾರೆ. ಒಂದು. ಎರಡನೇದು, ನೆಕ್ಸ್ಟ್ ರಾಜ್ಯದಲ್ಲಿ ಇಶ್ಯೂಗಳು. ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಫ್ರೀ ಭಾಗ್ಯಗಳನ್ನು ಕೊಟ್ಟಿದೆ, ಬಡವ್ರಿಗೆ ಬಿಟ್ಬಿಟ್ಟು ಶ್ರೀಮಂತರಿಗೂ ಕೊಟ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಮಾದೇವಪ್ಪ ನೀನು ತಗೋ, ಕಾಕಾ ಸಾಹೇಬ್ ಪಾಟೀಲ್ ನೀನು ತಗೋ, ಸುರೇಶ್ ಗೌಡ ನೀನು ತಗೋ, ಖಾದರ್ ಸಾಹೇಬ್ರೆ ನೀವು ತಗೊಳ್ಳಿ ಅಂತಾರೆ. ಅಂದ್ರೆ ಶ್ರೀಮಂತನಿಗೂ ಯಾವ್ದಾದ್ರು ದೇಶದಲ್ಲಿ ತೆರಿಗೆ ಹಣನ ಕಷ್ಟಪಟ್ಟು ಬೆವರು ಸುರಿಸಿರೋದನ್ನ, ರಕ್ತ ಬಸ್ತು ದುಡ್ದಿರೋ ದುಡ್ಡನ್ನ ಜನ ತೆರಿಗೆ ಕಟ್ತಾರೆ. ಆ ತೆರಿಗೆ ತಗೊಂಡ್ಬಂದ್ಬಿಟ್ಟು ನೀವು ಮನಸ್ಸೋ ಇಚ್ಛೆ, ವಿಂಗ್ಸ್ ಅಂಡ್ ಫ್ಯಾನ್ಸಿ ಅಂತಾರೆ ಇಂಗ್ಲೀಷಲ್ಲಿ, ಮನಸ್ಸೋ ಇಚ್ಛೆ ಅಂತ. ಮನಸ್ಸೋ ಇಚ್ಛೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಹೋರಾಟ ಮಾಡ್ಬೇಕು. ನಾವು ಅಸೆಂಬ್ಲಿಲಿ ಹೋರಾಟ ಮಾಡಬೇಕು. ರಾಜಕೀಯದ ದುರುದ್ದೇಶದಿಂದ ಇದನ್ನ ದುರ್ಬಳಕೆ ಮಾಡ್ಕೊಂಡಿದೆ ಅನ್ನೋದನ್ನ ತಿಳಿಸ್ಬೇಕು ರಾಜ್ಯ ಜನತೆಗೆ. ನಾವು ಬಡವರು ಕೊಡೋದಕ್ಕೆ ವಿರೋಧ ಇಲ್ಲ, ಬಸ್ ಫ್ರೀ ಎಲ್ಲರಿಗೂ ಕೊಟ್ಬಿಟ್ಟು ಅದನ್ನೇ ಹಳ್ಳ ಹಿಡಿಸ್ಬಿಟ್ರೆ ಅದ್ರ ಪರ ಧ್ವನಿ ಎತ್ತಿ ಮಾತಾಡಬೇಕು. ಈಗ ನಿಮ್ಮ ಪ್ರಕಾರ ಈ ಗ್ಯಾರಂಟಿಗೆ ಏನ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅವರು, ಯಾವ ರೀತಿ ಮಾಡಬೇಕಿತ್ತು? ಅಲ್ಲ, ಅದನ್ನ ನಾನು ಮುಗಿಸ್ತೀನಿ. ನೀವು ಹೇಳಿದ್ರಲ್ಲ ಯಾವ ಪಾರ್ಟಿಯಲ್ಲಿ ನಾಯಕರುಗಳು ಆ ರೀತಿ ಕೆಲಸ ಮಾಡ್ತಾರೆ ಅಂತ. ಈ ರೀತಿಯ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರೋದು ನಾವು ಇತಿಹಾಸ ತೆಗೆದು ನೋಡ್ರೆ, ಕರ್ನಾಟಕ ರಾಜ್ಯದ ಇತಿಹಾಸ ತೆಗೆದ್ರೆ, ಒಂದು ನಾವು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರು, ಅವರು ಎಲ್ಲ ಇಶ್ಯೂಗಳನ್ನು ತಗೊಂಡು ಹೋರಾಟ ಮಾಡೋರು. ಆದರೆ ಪೊಲಿಟಿಕಲ್ ಸಂದರ್ಭದಲ್ಲಿ ಬಿಜೆಪಿ ಜೊತೆ ಬಂದು ಅಲಯನ್ಸ್ ಆದ್ರು, ತಕ್ಷಣ ಬಿಟ್ಬಿಟ್ಟು ತಿರ್ಗಾ ಕಾಂಗ್ರೆಸ್ ಜೊತೆ ಅಲಯನ್ಸ್. ಈ ರೀತಿಯ ಚಿಕ್ಕಾಪುಟ್ಟ ಗೊಂದಲದಿಂದ ಒಬ್ಬ ಶ್ರೇಷ್ಠ ನಾಯಕ ಒಂದು ಏರಿಳಿತದ ರಾಜಕಾರಣದಿಂದ ರಾಜಕೀಯದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದ್ರು. ಅದು ಬಿಟ್ರೆ ಯಡಿಯೂರಪ್ಪನವರು, ಅವ್ರು ಹುಟ್ಟು ಹೋರಾಟಗಾರರು. ಈ 3 ಪಾರ್ಟಿಗಳಲ್ಲಿ 3 ಜನದ ಹೇಳ್ಬಿಡ್ತೀನಿ ನಾನು. ಒಂದು ನಮ್ಮ ಯಡಿಯೂರಪ್ಪನವರು, ಸಣ್ಣ ಒಂದು ಸ್ಕ್ರಾಚ್ ಇಂದ ಬಂದಂಥವ್ರು, ನಿಂಬೆಹಣ್ಣು ಮಾರ್ಕೊಂಡು ಜೀವನ ಮಾಡ್ತಿದ್ದಂಥವ್ರು. ಅವರು ಬುಕ್ಕನಕೆರೆಯಲ್ಲಿ ಹುಟ್ಟಿ ಶಿವಮೊಗ್ಗಗೆ ಹೋಗಿ ಅಲ್ಲಿ ಹೋರಾಟ ಮಾಡಿ, ಅಲ್ಲಿ ಕೌನ್ಸಿಲರ್ ಆಗಿ, ಅಲ್ಲಿಂದ ಬಂದು MLA ಆಗಿ, ವಿರೋಧ ಪಕ್ಷದ ನಾಯಕರಾಗಿ, ಇದೆಲ್ಲ ಸುಲಭದ ಕೆಲಸ ಅಲ್ಲ. ತಾಳ್ಮೆಯಿಂದ ಇದ್ದು ಒಂದೇ ಪಾರ್ಟಿಯಲ್ಲಿದ್ದು ಹೋರಾಟ ಮಾಡಿ ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿ ಆಗಿ ಅಧಿಕಾರ ತಗೊಂಡೆ ಇವರು ಹೋರಾಟಗಾರರು. ಅಂದ್ರೆ ಒಂದೇ ದಿನ ಯಶಸ್ಸು ಬರಲ್ಲ, ಯಶಸ್ಸು ತುಂಬಾ ಕಠಿಣವಾಗಿರುತ್ತೆ.
ಅದಕ್ಕೆ ನಿರಂತರ ದಾರಿ ಸುಲಭ ಅಲ್ಲ. ಅದು ಯಶಸ್ಸಿನ ದಾರಿ ನಡಿಬೇಕಾದ್ರೆ ತುಂಬಾ ಕಠಿಣವಾದ ಸವಾಲುಗಳು ಬರ್ತವೆ. ಅವೆಲ್ಲವನ್ನ ಎದುರಿಸೋದಿರೋಂಥವ್ರು ಒಂದು ಯಡಿಯೂರಪ್ಪನವರು ಬಿಜೆಪಿಲಿ, ಇನ್ನೊಂದು ದೇವೇಗೌಡರು, ಇನ್ನೊಂದು ಸಿದ್ದರಾಮಯ್ಯನವರು. ಅಂದ್ರೆ JDS ಅಲ್ಲಿ ಇದ್ರು, ಅಲ್ಲಿಂದ ಬಿಟ್ಟು ಕಾಂಗ್ರೆಸ್ ಬಂದ್ರು, ಕಾಂಗ್ರೆಸ್ ಬಂದು ಹೋರಾಟ ಮಾಡಿ ಅಂತ ನ್ಯಾಷನಲ್ ಪಾರ್ಟಿಲಿ ಖರ್ಗೆ ಅಂತವ್ರಿಗೆ 8 ಬಾರಿ ಅದು 9 ಬಾರಿ ಗೆದ್ದಿದ್ದಂಥವ್ರು, ಸನ್ಮಾನ್ಯ ಖರ್ಗೆ ಅವ್ರಿಗೆ ಅಲ್ಲಿದ್ದಂತ ಸಾಕಷ್ಟು ಜನ ಸೀನಿಯರ್ಗಳಿಗೆ ಬೇಯಿಸಿ 2 ಬಾರಿ ಮುಖ್ಯಮಂತ್ರಿ ಆಗ್ತಾರಲ್ಲ, ಅದು ಹೋರಾಟ. ಸಿದ್ದರಾಮಯ್ಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರೆ, ಅಂದ್ರೆ ಅಷ್ಟೇ ಪಾರ್ಟಿ ಮ್ಯಾನ್ ಆಗ್ಬಿಟ್ಬಿಡಿ, ಅದೇ ಇಂಡಿವಿಜುವಲ್ ಆಗಿ. ಇಲ್ಲ, ನಮಗೆ ಅವ್ರ ಬಗ್ಗೆ ಗೌರವ ಇದೆ. ನಾವು ಯಾರನ್ನೂ ಕೂಡ ಒಳ್ಳೆ ಕೆಲಸ ಮಾಡಿದ್ರನ್ನ ಒಳ್ಳೆಯವರಂತ ಹೇಳಲೇಬೇಕಾಗುತ್ತೆ. ಅವ್ರಿಗೆ ಶೋಷಿತ ವರ್ಗದ ಬಗ್ಗೆ, ತುಳಿತಕ್ಕೊಳಗಾಗಿರೋರ ಬಗ್ಗೆ, ಅವ್ರ ಬಗ್ಗೆ ಎಲ್ಲ ಕಳಕಳಿ ಇಟ್ಟು 2013ರಿಂದ 2018 ಕೆಲಸ ಮಾಡಿದ್ರು. ಆದರೆ ಈಗ ಇದ್ರೊಳಗಡೆ ಅವರು ಬಹಳ ಅವರಷ್ಟು ದುರ್ಬಲ ಮುಖ್ಯಮಂತ್ರಿಗಳು ನಾನು ಕರ್ನಾಟಕದಲ್ಲಿ ಯಾರನ್ನು ನೋಡ್ಲಿಲ್ಲ. ಒಳ್ಳೆಯವರು, ಬಟ್ 2023 ಮೇ ಇಂದ ಇಲ್ಲಿವರೆಗೂ 25 2 ವರ್ಷದಲ್ಲಿ ನೋಡಿರುವಂತ ಮುಖ್ಯಮಂತ್ರಿನ, ಇಷ್ಟು ದುರ್ಬಲವಾಗಿದ್ದಂತ ಮುಖ್ಯಮಂತ್ರಿನ ನಾನು ನೋಡಿಲ್ಲ, ಮುಂದೆನೂ ನೋಡಕ್ ಸಾಧ್ಯ ಇಲ್ಲ. ಕಾರಣ ಏನಿರ್ಬೋದು ಸರ್? ಒಂದು ಆಂತರಿಕ ಅಲ್ಲಿ ಕಚ್ಚಾಟ, ಅಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಸಾಕಷ್ಟು ಫ್ರಾಕ್ಷನ್ಸ್ಗಳಿದೆ. 2ನೇ ಬಾರಿ ಮುಖ್ಯಮಂತ್ರಿ ಆಗೋದು ಕಾಂಗ್ರೆಸ್ ಅಂತ ಪಾರ್ಟಿಲಿ ಸುಲಭದ ಕೆಲಸ ಅಲ್ಲ, ರಿಪೀಟ್ ಆಗೋದು. ಅದರಿಂದ ಅವ್ರಿಗೆ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಹಣ ಸರ್ಕಾರದಲ್ಲಿ ಇಲ್ದಂಗಾಗಿರೋದು, ಡೆವಲಪ್ಮೆಂಟ್ ಕೊಡದಲ್ಲೇ ಇರೋದಂಥದ್ದು, ಆಮೇಲೆ ಏಜ್ ಫ್ಯಾಕ್ಟರ್ಸ್ ಅವ್ರಿಗೆ, ಇವೆಲ್ಲ ಸಾಕಷ್ಟು ಫ್ರಾಕ್ಷನ್ಸ್ಗಳಿದೆ. ಅಲ್ಲೇ ಆಂತರಿಕ ಕಚ್ಚಾಟ ಇರ್ಬೋದು. ಕಾಂಗ್ರೆಸ್ ಅಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ 5 ಪಂಚಭಾಗ್ಯಗಳನ್ನ ಕೊಟ್ಟ ಮೇಲೆ ಸವಾಲುಗಳಿರ್ಬೋದು. ಮತ್ತೆ ಡಿಸಿಡೆಂಟ್ 142 ಜನ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾಗ ನಿಭಾಯಿಸೋದ್ ಕಷ್ಟ. ಅಷ್ಟು ಜನ MLA ಗೆಲ್ಲಿಸ್ಬಿಟ್ರೆ ನಿಭಾಯಿಸೋದ್ ಕಷ್ಟ. ಅವ್ರ MLA ನೋಡ್ಕೋಬೇಕು, ಮತ್ತೆ ಅದರ್ ಪಾರ್ಟಿ MLA ನೋಡ್ಕೊಳ್ಳೋದೆಲ್ಲ ಬಿಡಿ. ಅವರು ಸಿದ್ದರಾಮಯ್ಯನವರು ಮುಂಚೆ ತರ ಇಲ್ಲ. ಈಗ ನಮ್ಗೆಲ್ಲ ಏನೋ ₹1 ಪೇಪರ್ ಕೊಟ್ರೆ ಅಲ್ಲಿರೋರಿಗೆ ಪೆನ್ ತೆಗೆಯಲ್ವಂತೆ, ಪೆನ್ನೇ ಇಲ್ಲ ಸಿದ್ದರಾಮಯ್ಯನವ್ರ ಹತ್ರ ಅಂತಾರೆ. ಹಾಗೆ ಈಗ ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಇದೆ. This podcast presented by Studio 28 and Mansi Shivakumar. This podcast presented by Studio 28 and Mansi Shivakumar. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.